ವೇದಿಕೆಯಲ್ಲಿರೋ ಉನ್ನತ ಶಿಕ್ಷಣ ಸಚಿವರು ಗುರುಗಳಾದ ಎಂ.ಪಿ. ಸುಧಾಕರ್ ಸಾಹೇಬ್ರೆ ಮತ್ತು ಎಲ್ಲ ಅಧಿಕಾರಿಗಳೇ, ಪದ್ಮಶ್ರೀ ಪುರಸ್ಕೃತರು ಮತ್ತು ನಮ್ಮ ಎಲ್ಲ ನಗರಸಭೆ ಸದಸ್ಯರು, ಮಿಲ್ಟನ್ ವೆಂಕಟೇಶ್ ಅಣ್ಣವರೇ, ರಫೀಕ್ ಸಾಹೇಬ್ರೆ, ಅಂಬರೀಷ್ ಅಣ್ಣವರೇ, ಚಂದ್ರು ಅಣ್ಣವರೇ, ಮೂರ್ತಿ ಅಣ್ಣವರೇ, ರಾಜಕಾಂತ್ ಅಣ್ಣವರೇ, ಸುಧಾ ವೆಂಕಟೇಶ್ ಅಣ್ಣವರೇ, ನಾಗಭೂಷ್ ಸರ್ ಅವರೇ ಮತ್ತು ಎಲ್ಲ ನಮ್ಮ ಮುಖಂಡರು, ಪೆದ್ದಣ್ಣವರೇ, ಪ್ರತಿಯೊಬ್ಬರೂ ನಾನು ಸ್ವಾಗತವನ್ನು ಬಯಸ್ತಾ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಭಾರತದಲ್ಲಿ 1885ರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆದಾಗ ಗೋಕುಲ್ದಾಸ್ ತೇಜ್ಪಾಲ್ ಸಾಂಸ್ಕ್ರಿಟ್ ಅನ್ನೋ ಕಾಲೇಜಿನಲ್ಲಿ ಮೊದಲನೇ ಸಭೆ ನಡೆಯುತ್ತೆ. 72 ಜನ ಭಾಗವಹಿಸಿರ್ತಾರೆ. AOU ಸ್ಥಾಪಿಸ್ತಾರೆ. ಆವತ್ತು ಅನಿಸುತ್ತೆ ಪ್ರಪಂಚದ ಬೆಸ್ಟ್ ಸಂವಿಧಾನಗಳಲ್ಲಿರ್ತಕ್ಕಂಥ ಅಂಶಗಳನ್ನ ತಗೊಂಡು ನಾವು ಹೋರಾಟ ಮಾಡಬೇಕು ಅಂತ. ಅದಾದ ನಂತರ 1946 ಡಿಸೆಂಬರ್ 9ನೇ ತಾರೀಕು ಮೊದಲನೇ ಬಾರಿ ಅಧಿವೇಶನ ನಡೆಯುತ್ತೆ. ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗ್ತಾರೆ. ಆವಾಗ ಜಗತ್ತಿನ ಬೇರೆ ಬೇರೆ ದೇಶಗಳ ಬೆಸ್ಟ್ ಥಿಂಗ್ಸ್ನ ಅಳವಡಿಸ್ಕೋಬೇಕು ಅಂತ ತೀರ್ಮಾನ ಆಗುತ್ತೆ. 2 ವರ್ಷ 11 ತಿಂಗಳು 18 ದಿನ ಚರ್ಚೆ ನಡೆಯುತ್ತೆ. 11 ಸೆಷನ್ ನಡೆಯುತ್ತೆ. ಆವಾಗ ನಾವು ಅಮೇರಿಕಾ ಸಂವಿಧಾನದಿಂದ ಪ್ರಿಯಾಂಬಲ್ನ, ಇವಾಗೇನು ನಾವು ಓದಿದ್ವಿ, ಆ ಪ್ರಿಯಾಂಬಲ್ನ ಅಮೇರಿಕಾ ಸಂವಿಧಾನದಿಂದ ವಿ ದ ಪೀಪಲ್ ಆಫ್ ಅಮೇರಿಕಾ ಅಂತಿರುತ್ತೆ, ಆಗ ತಗೊಳ್ತೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಬರಿತೀವಿ. ಸೊ ಅದೇ ಥರ ನಾವು ಫಂಡಮೆಂಟಲ್ ರೈಟ್ಸ್ನ USA ಇಂದ ತಗೊತೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನ ಐರ್ಲೆಂಡಿಂದ ತಗೊತೀವಿ. ಸೊ ಒಂದೊಂದನ್ನು ಬೆಸ್ಟ್ ತಗೊಂಡು ಚರ್ಚೆ ನಡೆದು ಕಡೆಗೂ 1949 ನವೆಂಬರ್ 26ನೇ ತಾರೀಕಿಗೆ ಇದು ಮುಗಿಯುತ್ತೆ. ಆ ಕಾರಣಕ್ಕೆ ನಾವು ಇವತ್ತಿಗೂ ನವೆಂಬರ್ 26ಕ್ಕೆ ನಮ್ಮ ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಬರ್ತೀವಿ. ಅದಾದಮೇಲೆ ಜನವರಿ 24ನೇ ತಾರೀಕು ಎಲ್ಲರೂ ಸೈನ್ ಆಗ್ತಾರೆ. ಜನವರಿ 26ರಿಂದ ಅದು ಚಾಲನೆಗೆ ಬರುತ್ತೆ. ಆವತ್ತು ನಾವು ರಿಪಬ್ಲಿಕ್ ಡೇ ಅಂತ ಕರಿತೀವಿ. ಆವತ್ತಿಂದ 1950 ಜನವರಿ 26 ನಮ್ಮ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬರುತ್ತೆ. ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಭಾಳಷ್ಟು ಜನ ಸ್ಟೂಡೆಂಟ್ಸ್ಗೆ ಇವತ್ತು ಗೊಂದಲ ಇದೆ. ರಿಪಬ್ಲಿಕ್ ಡೇ ಅಂದರೆ ತುಂಬ ಜನ ಕನ್ಫ್ಯೂಷನ್ ಆಗ್ತಾರೆ, ಸ್ಟೇಟ್ಸ್ ಎಲ್ಲ ಒಂದಾಗಿದ್ದು ಅಂತ. ಅಲ್ಲ, ರಿಪಬ್ಲಿಕ್ ಅಂದರೆ ಹೆಡ್ ಆಫ್ ದ ಸ್ಟೇಟ್ ಈಸ್ ಎಲೆಕ್ಟೆಡ್. ಅಂದರೆ ನಮ್ಮ ದೇಶದ ರಾಷ್ಟ್ರಪತಿಗಳನ್ನ MP MLAಗಳೆಲ್ಲ ಸೇರಿ ಆಯ್ಕೆ ಮಾಡ್ತೀವಿ. ಹೆಡ್ ಆಫ್ ದ ಸ್ಟೇಟ್ ಈಸ್ ಏನಾಗುತ್ತೆ, ಆ ಕಾರಣಕ್ಕೆ ಅದನ್ನು ರಿಪಬ್ಲಿಕ್ ಅಂತೀವಿ. ಅದಕ್ಕೂ ರಾಜ್ಯಗಳ ವಿಂಗಡಣೆಗೂ ಆ ಪದಕ್ಕೆ ಸಂಬಂಧ ಇಲ್ಲ. ಈಗಲೂ ಭಾಳಷ್ಟು ಜನ ಸ್ಟೂಡೆಂಟ್ಸ್ನ ನಮ್ಮ ದೇಶದ ರಾಷ್ಟ್ರ ಭಾಷೆ ಯಾವುದು ಅಂದರೆ ಹಿಂದಿ ಅಂತಾರೆ. ನಾಳೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ, ಅಧಿಕೃತ ಭಾಷೆ. ಸಂವಿಧಾನದಲ್ಲಿ ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರೆದಿದ್ದಾರೆ ವಿನಃ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಕರೆದಿಲ್ಲ. ಭಾಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಒಂದೇ ಮಾತರಮ್ನ ಬರೆದಿದ್ದು ಬಂಕಿಮಚಂದ್ರ ಚಟರ್ಜಿ ಅವರು, ಆದರೆ ಅದನ್ನು ಮೊದಲನೇ ಸಲ ಕಾಂಗ್ರೆಸ್ ಸೆಷನಲ್ಲಿ ಆಡಿದ್ದು ರವೀಂದ್ರನಾಥ್ ಟ್ಯಾಗೂರ್ ಅವರು. ಯಾಕೆ ಇಲ್ಲಿರೋ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು, ಒಂದೇ ಮಾತರಮ್ನ ಮೊದಲ ಬಾರಿ ಹಾಡಿದವರು ಯಾರು ಅಂದರೆ ಬಂಕಿಮಚಂದ್ರ ಚಟರ್ಜಿ ಅಂತ ಬರೀತಾರೆ. ಆದರೆ ಅದನ್ನು ಮೊದಲನೇ ಸಲ ಕಾಂಗ್ರೆಸ್ ಸೆಷನಲ್ಲಿ ರವೀಂದ್ರನಾಥ್ ಟ್ಯಾಗೂರ್ ಅವರು ಆಡ್ತಾರೆ. ರವೀಂದ್ರನಾಥ್ ಟ್ಯಾಗೂರ್ ಅವರು ವೆಸ್ಟ್ ಬೆಂಗಾಲ್ ಇದ್ದಾಗ ಅಮರ್ ಸೋನಾರ್ ಬಾಂಗ್ಲಾ, ಒಂದು ನೆನಪಿರಬೇಕು, ಬಾಂಗ್ಲಾದೇಶದ ರಾಷ್ಟ್ರಗೀತೆನೂ ನಮ್ಮೊಬ್ಬ ಭಾರತೀಯ ಬರೆದಿರೋ ಅನ್ನೋದು ನಾವು ಹೆಮ್ಮೆ ಪಡಬೇಕು. ನಮ್ಮ ಭಾರತೀಯರ ತಾಕತ್ತದು. ಇದು ಸಂವಿಧಾನದ ಹಿನ್ನೆಲೆ. ಭಾಳಷ್ಟು ವಿಚಾರಗಳನ್ನು ನಾವು ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಪ್ರಪಂಚದಲ್ಲಿ ನಮ್ಮದು. ಮತ್ತು ಇವತ್ತು ಸಂವಿಧಾನವನ್ನು ಅಷ್ಟು ಪುಟಗಳನ್ನ ಬರೀತಾರೆ. ಇವತ್ತು ಅದನ್ನು ಹೀಲಿಯಂ ಪ್ರೊಟೆಕ್ಟೆಡ್ ಶೀಟ್ಸಲ್ಲಿ ಡೆಲ್ಲಿಯಲ್ಲಿ ಅದನ್ನು ಎತ್ತಿಟ್ಟಿದ್ದಾರೆ. ಮತ್ತೆ ಅದು ಪ್ರಿಂಟ್ ಆಗಿ ಬರುತ್ತೆ. ಇಷ್ಟು ನಮ್ಮ ದೊಡ್ಡ ಸಂವಿಧಾನ, ಜಗತ್ತಿನ ಶ್ರೇಷ್ಠ ಸಂವಿಧಾನ ನಮ್ಮ ಭಾರತದ ಸಂವಿಧಾನ. ಬಾಬಾ ಸಾಹೇಬ್ ಅವರು ಅಂಬೇಡ್ಕರ್ ಅವರು ನೋಡಿ, ಇವತ್ತು ಕೋಟ್ಯಾಂತರ ಜನನ ಮುನ್ನಡೆಸ್ತಾ ಇರ್ತಕ್ಕಂಥ ಸಂವಿಧಾನನ ಇವತ್ತು ಶ್ರೀಮಂತರು ಕೂಡ ಹೇಗೆ ಬದುಕಬೇಕು ಅಂತ ಹೇಳೋದು ನಮ್ಮ ಸಂವಿಧಾನ. ಅಂತ ಶ್ರೀಮಂತರ ಬದುಕನ್ನು ಡಿಸೈಡ್ ಮಾಡಿದ್ದು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ಪೆನ್ನಿಗೆ ಅಕ್ಷರಕ್ಕಿರೋ ತಾಕತ್ತು. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸ್ಮರಿಸ್ತಾ, ಅವರ ಆದರ್ಶಗಳು ನಮಗೆಲ್ಲ ಇನ್ಸ್ಪಿರೇಷನ್ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೇದಾಗಬೇಕು. ಈ ತತ್ವಗಳನ್ನು ಮತ್ತೆ ಭಾಳಷ್ಟು ಜನಕ್ಕೆ ಈ ಸಂವಿಧಾನದ ಬಗ್ಗೆ, ಈಗ ಡಿಗ್ರಿಯಲ್ಲಿರೋ ಮಕ್ಕಳಿಗೆಲ್ಲ ಕಾನ್ಸ್ಟಿಟ್ಯೂಷನ್ ಒಂದು ಸಬ್ಜೆಕ್ಟ್ ಇಟ್ಟಿದ್ದಾರೆ. ದಯವಿಟ್ಟು ಅದನ್ನು ಬರೀ ಪಾಸ್ ಆಗಕ್ಕೆ ಮಾತ್ರ ಓದದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಓದಿ. 1972 ಅಲ್ಲಿ ಸಾವರಿನ್ ಸೋಷಿಯಲ್ ಸೆಕ್ಯುಲರ್ ಅಂತ ಪದ 42nd ಅಮೆಂಡ್ಮೆಂಟಿಂದ ಆ್ಯಡ್ ಮಾಡ್ತಾರೆ. ಆ ಪದಗಳ ಅರ್ಥ ಏನು, ಇದೆಲ್ಲ ಗೊತ್ತಿರಬೇಕು. ನಾಳೆ ತಾವೊಂದು SDA FDA ಎಕ್ಸಾಮ್ ಏನು ಬರೆದ್ರು ಅದು ನಾಳೆ ಕೈ ಹಿಡಿಯುತ್ತೆ. ಎಲ್ರಿಗೂ ಒಳ್ಳೇದಾಗಬೇಕು. ನಮ್ಮೆಲ್ಲ ಮುಖಂಡರಿಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡಿರೋ ಎಲ್ಲ ಇಲಾಖೆಯವ್ರಿಗೂ ಧನ್ಯವಾದಗಳು ಸರ್.